السلام عليكم ورحمة الله وبركاته. الله أكبر الله أكبر أشهد أن لا إله إلا الله أشهد أن لا إله إلا الله أشهد أن محمد رسول الله أشهد أن محمد رسول حي على الصلاة حي على الصلاة حي على حي على الفلاح الله إن الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلله فلا هادي له وأشهد أن لا إله إلا الله وأشهد أن محمدا عبده ورسوله يا أيها الذين آمنوا اتقوا الله حق تقاته ولا تموتن إلا وأنتم مسلمون يا أيها الناس اتقوا ربكم الذي خلقكم من نفس واحدة وخلق منها زوجها وبث منهما رجالا كثيرا ونساء واتقوا الله الذي تساءلون به والأرحام إن الله كان عليكم رقيبا يا أيها الذين آمنوا اتقوا الله وقولوا قولا سديدا يصلح لكم أعمالكم ويغفر لكم ذنوبكم ومن يطع الله ورسوله فقد فاز فوزا عظيما أما بعد فإن خير الحديث كتاب الله وخير الهدي هدي محمد صلى الله عليه وسلم وشر الأمور محدثاتها وكل محدثة بدعة وكل بدعة ضلالة
وكل ضلالة في النار. فأعوذ بالله من الشيطان الرجيم. بسم الله الرحمن الرحيم. قل هل ننبئكم بالأخسرين أعمالا الذين ضل سعيهم في الحياة الدنيا وهم يحسبون أنهم يحسنون صنعا. ಸರ್ವ ಸ್ತುತಿ ಸ್ತೋತ್ರಗಳು ಸಕಲ ಲೋಕಗಳ ಸೃಷ್ಟಿಕರ್ತನಾದ ಸರ್ವ ಜಗತ್ತಿನ ನಿಜ ನಿಯಂತ್ರಕನಾದ ನಮ್ಮ ನಿಮ್ಮೆಲ್ಲರ ಪರಿಪಾಲಕ ಪ್ರಭುವಾದ ಅಲ್ಲಾಹನಿಗೆ ಮೀಸಲು. ಅಲ್ಲಾಹನ ಅಪಾರ ಅನುಗ್ರಹಗಳಾಗಲಿ ಅಲ್ಲಾಹನ ಎಲ್ಲ ಸಂದೇಶವಾಹಕರ ಮೇಲೆ, ಪ್ರವಾದಿಗಳ ಮೇಲೆ, ಪೈಗಂಬರರ ಮೇಲೆ, ವಿಶೇಷವಾಗಿ ಮಾನವ ಕುಲದ ಅಂತಿಮ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ. ಆತ್ಮೀಯ ಇಸ್ಲಾಮಿ ಸಹೋದರ ಸಹೋದರಿಯರೇ, ಅಲ್ಲಾಹು ಮನುಷ್ಯನ ಪ್ರಕೃತಿಯಲ್ಲಿ ಒಳಿತು ಮತ್ತು ಅದೇ ರೀತಿ ಕೆಡುಕು ಎಂಬ ಸ್ವಭಾವವನ್ನು ಅಲ್ಲಾಹು ಸೃಷ್ಟಿಸಿದ್ದಾನೆ. ಅಲ್ಲಾಹು ಮನುಷ್ಯನಲ್ಲಿ ಪಾಪಕರ್ಮಗಳು ಮತ್ತು ಅದೇ ರೀತಿ ಪುಣ್ಯಕರ್ಮಗಳನ್ನು ಮಾಡುವಂತಹ ಎರಡು ವಿರುದ್ಧವಾಗಿರುವಂತಹ ಸ್ವಭಾವವನ್ನು ಅಲ್ಲಾಹು ಮನುಷ್ಯನಲ್ಲಿ ಒಟ್ಟುಗೂಡಿಸಿದ್ದಾನೆ. ಮನುಷ್ಯನ ವ್ಯಕ್ತಿತ್ವವನ್ನು ರೂಪಿಸುವುದರಲ್ಲಿ ಪಾಪಕರ್ಮಗಳು ಮತ್ತು ಅದೇ ರೀತಿ ಪುಣ್ಯಕರ್ಮಗಳ ಅತ್ಯಂತ ದೊಡ್ಡದಾದಂತಹ ಪಾತ್ರವಿದೆ ಎಂಬುದು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಒಬ್ಬ ಮನುಷ್ಯನು ಅವನು ಉತ್ತಮವಾಗಿರುವಂತಹ ಸ್ವಭಾವಗಳನ್ನು ಅಳವಡಿಸಿಕೊಂಡರೆ, ಮೃದು ಸ್ವಭಾವ, ಕೃತಜ್ಞತೆ ಸಲ್ಲಿಸುವಂತಹ ಸ್ವಭಾವ ಮತ್ತು ಅದೇ ರೀತಿ ಸಹನೆ ಮತ್ತು ತಾಳ್ಮೆ ವಹಿಸುವಂತಹ ಮತ್ತು ಅದೇ ರೀತಿ ನಾಚಿಕೆ, ಲಜ್ಜೆ ಮತ್ತು ಅದೇ ರೀತಿ ಇಂತಹ ಅತ್ಯುತ್ತಮವಾಗಿರುವಂತಹ ಸ್ವಭಾವಗಳನ್ನು ಬೆಳೆಸಿಕೊಂಡರೆ ಮತ್ತು ಅದೇ ರೀತಿ ಎಲ್ಲ ರೀತಿಯಾದಂತಹ ಪಾಪಕರ್ಮಗಳಿಂದ, ಕೆಟ್ಟ ಸ್ವಭಾವಗಳಿಂದ ತನ್ನನ್ನು ರಕ್ಷಿಸಿಕೊಂಡರೆ ಒಬ್ಬ ವ್ಯಕ್ತಿ ಅವನು ತನ್ನ ವೈಯಕ್ತಿಕ ಜೀವನದಲ್ಲಿ ಮತ್ತು ಅದೇ ರೀತಿ ಸಾಮಾಜಿಕ ಜೀವನದಲ್ಲಿ, ಇಹಲೋಕದಲ್ಲಿ, ಪರಲೋಕದಲ್ಲಿ ಅತ್ಯುತ್ತಮವಾಗಿರುವಂತಹ ಪ್ರತಿಫಲವನ್ನು ಆ ವ್ಯಕ್ತಿ ಪಡೆಯಲಿಕ್ಕೆ ಸಾಧ್ಯ. ಮಾತ್ರವಲ್ಲದೆ ಆ ವ್ಯಕ್ತಿಯ ಜೀವನದಲ್ಲಿ ಬಹಳ ಉತ್ತಮವಾಗಿರುವಂತಹ ಪುಣ್ಯಕರ್ಮಗಳ ಮತ್ತು ಅದೇ ರೀತಿ ಸತ್ಕರ್ಮಗಳ ಅದರ ಪ್ರತಿಫಲ ಇಹಲೋಕದಲ್ಲೂ ಮತ್ತು ಪರಲೋಕದಲ್ಲೂ ಆ ವ್ಯಕ್ತಿ ಪಡೆಯಲಿಕ್ಕೆ ಸಾಧ್ಯ. ಮತ್ತು ಅದೇ ರೀತಿ ಒಬ್ಬ ವ್ಯಕ್ತಿ ಪಾಪಕರ್ಮಗಳಿಂದ ತನ್ನ ಜೀವನವನ್ನು ತುಂಬಿಕೊಂಡರೆ ಆ ಪಾಪಕರ್ಮಗಳ ಪ್ರಭಾವ ಮತ್ತು ಅದೇ ರೀತಿ ಆ ಪಾಪಕರ್ಮಗಳ ಪರಿಣಾಮ ಅವನು ಪರಲೋಕಕ್ಕಿಂತ ಮುಂಚೆ ಇಹಲೋಕದಲ್ಲಿ ನೋಡುತ್ತಾನೆಂಬುದನ್ನು ಇಸ್ಲಾಂ ನಮಗೆ ಕಲಿಸುವಂತಹ ವಿಷಯವಾಗಿದೆ. ಆತ್ಮೀಯ ಸಹೋದರರೇ, ಪಾಪಕರ್ಮಗಳು ಮನುಷ್ಯನನ್ನು ಅವನ ಅಂತರಂಗವಾಗಲಿ ಮತ್ತು ಅದೇ ರೀತಿ ಬಹಿರಂಗ ಜೀವನವಾಗಲಿ ಸಂಪೂರ್ಣವಾಗಿ ಅದು ಸರ್ವನಾಶ ಮಾಡುತ್ತದೆ ಎಂದು ಅಲ್ಲಾಹನ ಪ್ರವಾದಿಯವರ ಹದೀಸ್ ನಮಗೆ ಕಲಿಸುತ್ತದೆ. ಪಾಪಕರ್ಮಗಳನ್ನು ಮಾಡುತ್ತಾ ಹೋದಾಗ ಮನುಷ್ಯನಲ್ಲಿ ಒಳುತಿ ಯಾವುದು ಮತ್ತು ಅದೇ ರೀತಿ ಕೆಡುಕು ಯಾವುದು ಎಂಬ ವ್ಯತ್ಯಾಸ ಮನುಷ್ಯನು ಮರೆತು ಬಿಡುತ್ತಾರೆ. ಅಬೂ ಹುರೈರಾ ರದಿಯಲ್ಲಾಹು ಅನ್ಹು ಹದೀಸಿನ ವರದಿಗಾರರು ಅಲ್ಲಾಹನ ಪ್ರವಾದಿಯವರು ಹೇಳಿದ್ದರು, ಒಬ್ಬ ವ್ಯಕ್ತಿ ಪಾಪಕರ್ಮಗಳನ್ನು ಮಾಡಿದಾಗ, ದುಷ್ಕರ್ಮಗಳನ್ನು, ಕೆಟ್ಟ ಕರ್ಮಗಳನ್ನು ಮಾಡಿದಾಗ ಅವನ ಹೃದಯದ ಮೇಲೆ ಒಂದು ಕಪ್ಪು ಆಗಿರುವಂತಹ ಕಪ್ಪು ಚುಕ್ಕೆಯನ್ನು ಹಾಕಲಾಗುತ್ತದೆಂದು ಅಲ್ಲಾಹನ ಪ್ರವಾದಿಯವರು ಹೇಳಿದರು. ಮನುಷ್ಯನು ಆ ವ್ಯಕ್ತಿ ತಾನು ಮಾಡಿರುವಂತಹ ಪಾಪಕರ್ಮಗಳಿಂದ ಅಲ್ಲಾಹನೊಡನೆ ಪಶ್ಚಾತ್ತಾಪಪಟ್ಟು ಅಲ್ಲಾಹನೊಡನೆ ತೌಬಾ ಮಾಡಿದಾಗ, ತನ್ನ ಪಾಪಕರ್ಮಗಳಿಂದ ಅಲ್ಲಾಹನೊಡನೆ ಕ್ಷಮೆಯಾಚಿಸಿದಾಗ ಅವನ ಮನಸ್ಸಿನಿಂದ, ಅವನ ಹೃದಯದಿಂದ ಆ ಕಪ್ಪು ಚುಕ್ಕೆಯನ್ನು ದೂರ ಮಾಡಲಾಗುತ್ತದೆ. ಒಂದು ವೇಳೆ ಪಶ್ಚಾತ್ತಾಪ ಪಡದೆ, ಅಲ್ಲಾಹನೊಡನೆ ಮಗ್ಫಿರತ್ತನ್ನು ಕೇಳದೆ ಅವನು ನಿರಂತರವಾಗಿ ಪಾಪಕರ್ಮಗಳನ್ನು ಮಾಡಿದಾಗ ಆ ಕಪ್ಪು ಚುಕ್ಕೆ ಅಧಿಕವಾಗುತ್ತದೆ. ಎಲ್ಲಿಯವರೆಗೆಂದರೆ ಅಲ್ಲಾಹನ ಪ್ರವಾದಿಯವರು ಹೇಳಿದರು, ಅವನ ಮನಸ್ಸು, ಅವನ ಹೃದಯ ಸಂಪೂರ್ಣವಾಗಿ ಅದು ಕಪ್ಪಾಗುತ್ತದೆ. ಅದನ್ನು ಪವಿತ್ರ ಕುರಾನಿನಲ್ಲಿ ಅರ್ರಾನ್ ಎಂದು ಹೇಳಲಾಗಿದೆ. ಅಂದರೆ ಯಾವ ರೀತಿ ಕಬ್ಬಿಣಕ್ಕೆ ತುಕ್ಕು ಹಿಡಿದು ಆ ಕಬ್ಬಿಣವು ಸಂಪೂರ್ಣವಾಗಿ ಕೆಟ್ಟು ಹೋಗುತ್ತದೆಯೋ ಅದೇ ರೀತಿ ಮನುಷ್ಯನ ಮನಸ್ಸು ಕೂಡ ಪಾಪಕರ್ಮಗಳನ್ನು ಮಾಡಿದಾಗ ಸಂಪೂರ್ಣವಾಗಿ ಕಪ್ಪಾಗಿ ಮನುಷ್ಯನ ಮನಸ್ಸು ಕೆಟ್ಟು ಹೋಗುತ್ತದೆಂದು ಅಲ್ಲಾಹನ ಪ್ರವಾದಿ ಈ ಹದೀಸಲ್ಲಿ ಪ್ರಸ್ತಾಪಿಸಿದ್ದಾರೆ. ಮನುಷ್ಯನ ಮನಸ್ಸು ಈ ರೀತಿಯಾದಾಗ
ಅವನು ನಿರಂತರವಾಗಿ ಪಾಪಕರ್ಮಗಳನ್ನು ಮಾಡುತ್ತಾ ಹೋದಾಗ ಮನುಷ್ಯನು ಯಾವುದು ಪಾಪಕರ್ಮ ಯಾವುದು ಪುಣ್ಯಕರ್ಮ ಎಂದು ಅವನಿಗೆ ವ್ಯತ್ಯಾಸ ಮಾಡಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ. ಮಾತ್ರವಲ್ಲದೆ ಇಂತಹ ಪರಿಸ್ಥಿತಿಯಲ್ಲಿ ಮನುಷ್ಯನು ಎಲ್ಲಾ ರೀತಿಯಾದಂತಹ ಕೆಡುಕುಗಳನ್ನು ಪಾಪಕರ್ಮಗಳನ್ನು ಇದು ಪುಣ್ಯವೆಂದು ಭಾವಿಸಿ ಆ ವ್ಯಕ್ತಿ ಅವನು ಪಾಪಕರ್ಮಗಳನ್ನು ಪುಣ್ಯವೆಂದು ಮಾಡುತ್ತಾ ಹೋಗುತ್ತಾನೆಂದು ಅಲ್ಲಾಹನ ಪ್ರವಾದಿ ಈ ಹದೀಸಿನಲ್ಲಿ ನಮಗೆ ತಿಳಿಸಿರುವಂತಹ ಒಂದು ವಿಷಯವಾಗಿದೆ. ಇದನ್ನೇ ಪವಿತ್ರ ಕುರಾನ್ ಹೇಳುವುದೇನೆಂದರೆ, ಒಮೈ ಯಅಶು ಅನ್ ದಿಕ್ರಿರ್ ರಹಮಾನ್ ನುಕಯ್ಯಿದ್ ಲಹು ಶೈತಾನ ಫಹುವ ಲಹು ಕರೀನ್. ಅಲ್ಲಾಹ್ ಹೇಳುವುದೇನೆಂದರೆ, ಯಾವ ವ್ಯಕ್ತಿ ಅಲ್ಲಾಹನ ದಿಕ್ರಿನಿಂದ ಅಲ್ಲಾಹನ ಸ್ಮರಣೆಯಿಂದ ದೂರವಾಗುತ್ತಾನೆಯೋ ನುಕಯ್ಯಿದ್ ಲಹು ಶೈತಾನ ಫಹುವ ಲಹು ಕರೀನ್, ನಾವು ಆ ಮನುಷ್ಯನಿಗಾಗಿ ಒಬ್ಬ ಶೈತಾನನನ್ನು ಆ ವ್ಯಕ್ತಿಗಾಗಿ ಆ ಮನುಷ್ಯನಿಗಾಗಿ ನಾವು ನೇಮಕ ಮಾಡುತ್ತೇವೆ. ಆ ವ್ಯಕ್ತಿಯ ಮೇಲೆ ನಾವು ಒಬ್ಬ ಶೈತಾನನ್ನು ಕಳಿಸುತ್ತೇವೆ. ಎಲ್ಲಿವರೆಗೆಂದರೆ ಫಹುವ ಲಹು ಕರೀನ್, ಆ ವ್ಯಕ್ತಿಗೆ ಸ್ನೇಹಿತನಾಗುವುದು, ಫ್ರೆಂಡ್ ಆಗುವುದು ಆ ಶೈತಾನನು ಎಂದು ಅಲ್ಲಾಹು ಈ ಆಯತಿನಲ್ಲಿ ಪ್ರಸ್ತಾಪಿಸಿದ್ದಾನೆ. ಶೈತಾನನು ಆ ವ್ಯಕ್ತಿಗೆ ನೀಡುವಂತಹ ಮಾರ್ಗದರ್ಶನವೇನೆಂದರೆ ವೈನ್ನಹುಂ ಲಯುಸುದ್ದೂನಹುಂ ಅನಿಸ್ ಸಬೀಲಿ, ನೇರ ಮಾರ್ಗದಿಂದ ಸತ್ಯ ಮಾರ್ಗದಿಂದ ಶೈತಾನರು ಆ ವ್ಯಕ್ತಿಯನ್ನು ದೂರ ಸರಿಸುತ್ತಾರೆ. ಮಾತ್ರವಲ್ಲದೆ ವಯಹ್ಸಬೂನ ಅನ್ನಹುಂ ಮುಹ್ತದೂನ್, ಆ ವ್ಯಕ್ತಿ ಭಾವಿಸುವುದೇನೆಂದರೆ ನಾನು ನೇರ ಮಾರ್ಗದಲ್ಲಿದ್ದೇನೆ, ನಾನು ಸತ್ಯ ಮಾರ್ಗದಲ್ಲಿದ್ದೇನೆ ಎಂದು ಆ ವ್ಯಕ್ತಿ ಭಾವಿಸಲಿಕ್ಕೆ ಪ್ರಾರಂಭಿಸುತ್ತಾನೆ. ಅಲ್ಲಾಹು ಪವಿತ್ರ ಕುರಾನಿನ ಹಲವಾರು ಸೂಕ್ತಿಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿದ್ದಾನೆ. ಈ ಆಯತಿನಲ್ಲಿ ಅಲ್ಲಾಹು ತಿಳಿಸುವುದೇನೆಂದರೆ ಸೂರತುಲ್ ಕಹಫಿನ 103 ಮತ್ತು 104 ಸೂಕ್ತಿಯಾಗಿದೆ. ಕುಲ್ ಹಲ್ ನುನಬ್ಬಿಯುಕುಂ ಬಿಲ್ ಅಖ್ಸರೀನ ಅಅಮಾಲ, ಕರ್ಮಗಳನ್ನು ಮಾಡುವಂತಹ ಕೆಲವೊಬ್ಬ ವ್ಯಕ್ತಿಗಳು ಅವರು ನಷ್ಟದಲ್ಲಿದ್ದಾರೆ, ಅವರ ಕುರಿತು ಅತಿ ಹೆಚ್ಚು ನಷ್ಟದಲ್ಲಿರುವಂತಹ ವ್ಯಕ್ತಿಗಳ ಕುರಿತು ನಾನು ನಿಮಗೆ ತಿಳಿಸಿಕೊಡಲೇ ಎಂದು ಅಲ್ಲಾಹನ ನಬಿಯರೇ ನೀವು ಜನರಿಗೆ ಹೇಳಿರಿ. ಅವರು ಯಾರೆಂದರೆ ಅಲ್ಲದೀನ ವಲ್ಲ ಸಅಯ್ಹುಂ ಫಿಲ್ ಹಯಾತಿದ್ ದುನಿಯಾ, ಇಹಲೋಕದಲ್ಲಿ ಅವರು ಮಾಡಿರುವಂತಹ ಕಷ್ಟ, ಅವರು ಪಟ್ಟಿರುವಂತಹ ಶ್ರಮ, ಅವರು ಪುಣ್ಯಕಾರ್ಯಗಳನ್ನು ಮಾಡುವಂತಹ ಅವರ ಭಾವನೆ ಇದೆ, ಅವರು ಸುರಿಸಿರುವಂತಹ ಬೆವರು ಅವೆಲ್ಲವೂ ನಷ್ಟವಾಗಿದೆ. ವಲ್ಲ ಸಅಯ್ಹುಂ, ಅವರು ಮಾಡಿರುವಂತಹ ಪ್ರಯತ್ನ, ಅವರು ಪಟ್ಟಿರುವಂತಹ ಕಷ್ಟ ಪರಿಶ್ರಮ ಅವೆಲ್ಲವೂ ಸಂಪೂರ್ಣವಾಗಿ ನಾಶವಾಗಿದೆ. ವಲ್ಲ ಸಅಯ್ಹುಂ ವಹುಂ ಯಹ್ಸಬೂನ ಅನ್ನಹುಂ ಯಹ್ಸಿನೂನ ಸುನಾ, ಆದರೆ ಅವರ್ಯಾರೆಂದರೆ ನಾವು ಪುಣ್ಯ ಕಾರ್ಯಗಳನ್ನು ಮಾಡುತ್ತಿದ್ದೇವೆ, ನಾವು ಸತ್ಯ ಮಾರ್ಗದಲ್ಲಿದ್ದೇವೆ ಎಂದು ಭಾವಿಸುವಂತಹ ವ್ಯಕ್ತಿಗಳಾಗಿದ್ದಾರೆ. ಆದರೆ ವಾಸ್ತವಿಕತೆಯಲ್ಲಿ ಅವರು ಪುಣ್ಯ ಕಾರ್ಯಗಳನ್ನು ಮಾಡುತ್ತಿಲ್ಲ, ಬದಲಾಗಿ ಅವರು ಮಾಡುವಂತಹ ಎಲ್ಲಾ ಕಾರ್ಯಗಳು ಅದು ಸಂಪೂರ್ಣವಾಗಿ ಸರ್ವನಾಶವಾಗಿದೆ ಎಂದು ಅಲ್ಲಾಹು ಈ ಆಯತಿನಲ್ಲಿ ಪ್ರಸ್ತಾಪಿಸಿದ್ದಾರೆ. ಆತ್ಮೀಯ ಸಹೋದರರೇ, ಪಾಪಕರ್ಮಗಳು, ದುಷ್ಕರ್ಮಗಳು, ಕೆಟ್ಟ ಕಾರ್ಯಗಳು, ಒಳಿತಿಗೆ ವಿರುದ್ಧವಾಗಿರುವಂತಹ ಅಲ್ಲಾಹ್ ಮತ್ತು ಅಲ್ಲಾಹನ ಪ್ರವಾದಿರವರ ಆದೇಶಗಳಿಗೆ ವಿರುದ್ಧವಾಗಿರುವಂತಹ ಕಾರ್ಯಗಳು, ಅದರ ಬಹಳ ನಷ್ಟಗಳಿವೆ. ಅದರ ನಷ್ಟಗಳು ಪರಲೋಕಕ್ಕಿಂತ ಮುಂಚಿತವಾಗಿ ಇಹಲೋಕದಲ್ಲಿ ಆ ವ್ಯಕ್ತಿಗೆ ನಾಶ ಮಾಡುತ್ತವೆ ಎಂದು ನಮಗೆ ಅಲ್ಲಾಹನ ನಬಿಯರ ಹದೀಸ್ಗಳು ನಮಗೆ ತಿಳಿಸುತ್ತವೆ. ಪಾಪಕರ್ಮಗಳ ಒಂದು ದೊಡ್ಡ ನಷ್ಟ ಅದಾಗಿದೆ. ಅಲ್ಲಾಹು ನಮಗೆ ನೀಡಿರುವಂತಹ ಅಲ್ಲಾಹನ ಅನುಗ್ರಹಗಳು, ಅಲ್ಲಾಹು ಆ ಅನುಗ್ರಹಗಳನ್ನು ಕಸಿದುಕೊಳ್ಳುತ್ತಾನೆ. ಅಲ್ಲಾಹು ನಮಗೆ ನೀಡಿರುವಂತಹ ಹಲವಾರು ಅನುಗ್ರಹಗಳಿವೆ. ಆರೋಗ್ಯ ಎಂಬುದು ಅದು ಅಲ್ಲಾಹನ ಅತ್ಯಂತ ದೊಡ್ಡ ಅನುಗ್ರಹ. ನಮ್ಮ ದೇಹದಲ್ಲಿ ಹಲವಾರು ರೀತಿಯಾದಂತಹ ಅಲ್ಲಾಹನ ಅನುಗ್ರಹಗಳಿವೆ, ಅವೆಲ್ಲವೂ ಅಲ್ಲಾಹನ ನೇಮತ್ಗಳಾಗಿವೆ. ನಾವು ನೋಡುವಂತಹ ನಮ್ಮ ದೃಷ್ಟಿ ಅಲ್ಲಾಹನ ಅನುಗ್ರಹವಾಗಿದೆ. ನಾವು ತೆಗೆದುಕೊಳ್ಳುವಂತಹ ಉಸಿರಾಟವು ಅದು ಸಹ ಅಲ್ಲಾಹನ ಅನುಗ್ರಹವಾಗಿದೆ. ನಮ್ಮ ಹೃದಯವು ಅದು ನಮ್ಮ ಹತೋಟಿಯಿಲ್ಲದೆ, ನಮ್ಮ ಕಂಟ್ರೋಲ್ ಇಲ್ಲದೆ ಅಲ್ಲಾಹನ ಆದೇಶದೊಂದಿಗೆ ನಮ್ಮ ಹೃದಯ ನಡೆಯುತ್ತಾ ಇದೆ, ಅದು ಅಲ್ಲಾಹನ ಅನುಗ್ರಹವಾಗಿದೆ. ಅಲ್ಲಾಹನ ಒಂದು ಅನುಗ್ರಹವಾಗಿದೆ ನಾವು ತಿನ್ನುವಂತಹ ಆಹಾರ, ನಮ್ಮ ದುಡಿಮೆ, ನಮ್ಮ ಸಂಪತ್ತಿನಲ್ಲಿ, ನಮ್ಮ ದುಡಿಮೆಯಲ್ಲಿ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ, ನಮ್ಮ ಇನ್ಕಮಿನಲ್ಲಿ ಕಡಿಮೆಯಾದರೆ ಅದು ಅಲ್ಲಾಹು ತನ್ನ ಅನುಗ್ರಹವನ್ನು ನಮ್ಮಿಂದ ಕಸಿದುಕೊಳ್ಳುತ್ತಿದ್ದಾನೆ ಎಂಬುದು ಇದಕ್ಕೆ ಅತ್ಯಂತ ದೊಡ್ಡ ಒಂದು ಕಾರಣವಾಗಿದೆ. ಇದಕ್ಕಾಗಿ ಒಬ್ಬ ಮನುಷ್ಯನು ಚಿಂತಿಸಬೇಕಾಗಿದೆ, ಯೋಚಿಸಬೇಕಾಗಿದೆ. ನನ್ನ ದುಡಿಮೆ, ನನ್ನ ಸಂಪತ್ತು, ನನ್ನ ಇನ್ಕಮ್ ಅದು ಕಡಿಮೆಯಾಗುತ್ತಿರುವುದು ಯಾವ ಕಾರಣಕ್ಕಾಗಿ? ಅಲ್ಲಾಹ್ ಪವಿತ್ರ ಕುರಾನಲ್ಲಿ ಇದಕ್ಕೆ ಹಲವಾರು ರೀತಿಯಾದಂತಹ ಸೂಕ್ತಿಗಳನ್ನು ಪ್ರಸ್ತಾಪಿಸಿದ್ದಾನೆ. ಅಲ್ಲಾಹನ ಪ್ರವಾದಿಯವರು ಹದೀಸಲ್ಲಿ ಪ್ರಸ್ತಾಪಿಸಿದರು. ಇಬ್ನು ಮಾಜಾ ಎಂಬ ಮುಹದ್ದಿಸರವರು ವರದಿ ಮಾಡಿರುವಂತಹ ಹದೀಸ್, ಇನ್ನ ರಜುಲ ಲಯಹರಿಮು ರಿಜ್ಕ ಬಿದ್ದಂಬಿ ಯುಸೀಬುಹು. ಅಲ್ಲಾಹನ ಪ್ರವಾದಿಯವರು ಹೇಳಿದ್ದರು. ಸೌಬಾನ್ ರದಿಯಲ್ಲಾಹು ಅನ್ಹು ಈ ಹದೀಸಿನ ವರದಿಗಾರರು. ಅಲ್ಲಾಹನ ಪ್ರವಾದಿಯವರು ಹೇಳಿದರು, ಒಬ್ಬ ವ್ಯಕ್ತಿಗೆ ಅವನ ಆಹಾರದಲ್ಲಿ, ಅವನ ಜೀವನಾಧಾರದಲ್ಲಿ, ಆಹಾರವೆಂದರೆ ಕೇವಲ ತಿನ್ನುವುದು ಮಾತ್ರ ಅದು ಆಹಾರವಲ್ಲ,
ಬದಲಾಗಿ ನಮ್ಮ ದುಡಿಮೆ ಮತ್ತು ಅದೇ ರೀತಿ ನಮ್ಮ ಜೀವನದ ಎಲ್ಲ ಅವಶ್ಯಕತೆಗಳು ಆ ಅವಶ್ಯಕತೆಗಳು ಪೂರ್ಣಗೊಳ್ಳದೆ ಅದರಲ್ಲಿ ಕಡಿಮೆಯಾಗುವುದು ಇದು ಸಹ ಅಲ್ಲಾಹನ ಜೀವನಾಧಾರವಾಗಿದೆ. ಇದರಲ್ಲಿ ಕಡಿಮೆಯಾಗುವುದು ನಮ್ಮ ದುಡಿಮೆ, ನಮ್ಮ ಸಂಪತ್ತು ಕಡಿಮೆಯಾಗುವುದು. ಪ್ರವಾದರವರು ಹೇಳಿದರು, ಬಿಲ್ಜಂಬಿ ಯುಸೀಬುಹು, ಮನುಷ್ಯನು ಮಾಡುವಂತಹ ಪಾಪ ಕರ್ಮಗಳ ಕಾರಣದಿಂದಾಗಿ ಅವನ ಜೀವನಾಧಾರ ಕಡಿಮೆಯಾಗುತ್ತದೆಂದು ಅಲ್ಲಾಹನ ಪ್ರವಾದಿ ಹದೀಸಲ್ಲಿ ಪ್ರಸ್ತಾಪಿಸಿದ್ದಾರೆ. ಅತ್ಯಂತ ಸಹಿಯಾಗಿರುವಂತಹ ಇದೊಂದು ಹದೀಸ್ ಆಗಿದೆ. ಅಲ್ಲಾಹ್ ಪವಿತ್ರ ಕುರಾನಿನಲ್ಲಿ ನಮ್ಮ ತಂದೆಯಾದಂತಹ ಆದಮ್ ನಬಿರವರ ಹಲವಾರು ಘಟನೆಗಳನ್ನು ಅಲ್ಲಾಹ್ ಪ್ರಸ್ತಾಪಿಸಿದ್ದಾನೆ. ಒಂದು ಚಿಕ್ಕ ತಪ್ಪಿಗಾಗಿ ಅಲ್ಲಾಹು ಆದಮ್ ನಬಿರವರನ್ನು ಸ್ವರ್ಗದಿಂದ ಅಲ್ಲಾಹು ಅವರಿಗೆ ಭೂಮಿ ಮೇಲೆ ಕಳುಹಿಸಿದನು. ಅದೇನೆಂದರೆ ಆದಮ್ ನಬಿರವರು ಒಂದು ಚಿಕ್ಕದಾದಂತಹ ಒಂದು ತಪ್ಪನ್ನು ಮಾಡಿದರು. ಅದೇನೆಂದರೆ ಶೈತಾನನ ದುಷ್ಪ್ರೇರಣೆಗೆ ಒಳಗಾಗಿ ಯಾವ ಮರದ ಹಣ್ಣನ್ನು ತಿನ್ನಬಾರದೆಂದು ಅಲ್ಲಾಹು ಆದೇಶ ನೀಡಿದ್ದನೋ ಆ ಮರದ ಫಲವನ್ನು, ಆ ಮರದ ಹಣ್ಣನ್ನು ಆದಮ್ ನಬಿರವರು ಮತ್ತು ನಮ್ಮೆಲ್ಲರ ತಾಯಿ ಹವ್ವಾ ಅಲೈಹಿಸ್ಸಲಾಮರವರು ತಿಂದರು. ಅಲ್ಲಾಹು ಅದರಿಂದ ಆದಮ್ ಅಲೈಹಿಸ್ಸಲಾಮರವರನ್ನು, ನಮ್ಮೆಲ್ಲರ ತಂದೆಯನ್ನು ಅದರಿಂದ ತಡೆದಿದ್ದನು. ಒಂದು ಚಿಕ್ಕ ತಪ್ಪಿಗಾಗಿ ಅಲ್ಲಾಹು ಸ್ವರ್ಗದಂತ ಅನುಗ್ರಹದಿಂದ ಅಲ್ಲಾಹು ವಂಚಿತರನ್ನಾಗಿ ಮಾಡಿದವನು ಆದಮ್ ನಬಿರವರಿಗೆ. ಹೀಗಾಗಿ ಅಲ್ಲಾಹು ನಮಗೆ ನೀಡಿರುವಂತಹ ಅನುಗ್ರಹಗಳು, ಅಲ್ಲಾಹನ ನೇಮತ್ಗಳು ನಮ್ಮ ಜೀವನದಲ್ಲಿ, ನಮ್ಮ ಸಂತತಿಯಲ್ಲಿ, ನಮ್ಮ ಮಕ್ಕಳ ಜೀವನದಲ್ಲಿ ಅದು ಶಾಶ್ವತವಾಗಿ ಇರಬೇಕೆಂದಾದರೆ ಒಬ್ಬ ವ್ಯಕ್ತಿ ಪಾಪ ಕರ್ಮಗಳನ್ನು ಸಂಪೂರ್ಣವಾಗಿ ಬಿಡಬೇಕಾಗಿದೆ. ಸಲಫ ಸಾಲಿಹೀನರು ಹೇಳುವಂತಹ ಒಂದು ಅತ್ಯುತ್ತಮವಾಗಿರುವಂತಹ ಅವರ ಒಂದು ವಚನವಿದೆ. ಅವರು ಹೇಳುತ್ತಿದ್ದರು, ಸಲಫ ಸಾಲಿಹೀನರು ಹೇಳುತ್ತಿದ್ದರು, ಇನ್ನೀಲ ಅರ ಅಸರ ದುನೂಬಿ ಅಲ ಅಹಲಿ ವಂದಾಬ್ಬತಿ, ನಾನು ಮಾಡುವಂತಹ ಪಾಪ ಕರ್ಮ, ನಾನು ಮಾಡುವಂತಹ ಕೆಟ್ಟ ಕರ್ಮ, ನಾನು ಮಾಡುವಂತಹ ದುಷ್ಕರ್ಮ, ಅದರ ಪರಿಣಾಮ ನಾನು ನನ್ನ ಹೆಂಡತಿಯ ಮೇಲೆ ಮಾತ್ರವಲ್ಲದೆ ನನ್ನ ಮಕ್ಕಳಲ್ಲಿ ಮತ್ತು ಅದೇ ರೀತಿ ನನ್ನ ಪ್ರಾಣಿ, ನನ್ನ ಕುದುರೆಯಲ್ಲಿ ನಾನು ನೋಡುತ್ತಿದ್ದೆ. ಅದೇನೆಂದರೆ ನಾನು ಪಾಪಕರ್ಮ ಮಾಡಿದಾಗ, ನಾನು ದುಷ್ಕರ್ಮ ಮಾಡಿದಾಗ, ನಾನು ನನ್ನ ಸೃಷ್ಟಿಕರ್ತನ ಆಜ್ಞೆಗಳಿಗೆ ನಾನು ವಿರುದ್ಧವಾಗಿ ನಡೆದು ಹೋದಾಗ ನನ್ನ ಹೆಂಡತಿ ನನ್ನ ಮಾತನ್ನು ಕೇಳುತ್ತಿಲ್ಲ, ನನ್ನ ಮಕ್ಕಳು ನನ್ನ ಮಾತನ್ನು ಕೇಳುತ್ತಿಲ್ಲ, ನನ್ನ ಒಂಟೆ ಮತ್ತು ನನ್ನ ಕುದುರೆ, ನನ್ನ ಈ ಪ್ರಾಣಿ, ನನ್ನ ಸವಾರಿ ಅದು ನನ್ನ ಮಾತನ್ನು ಕೇಳುತ್ತಿಲ್ಲ, ನಾನು ಅವರಿಗೆ ದುಡಿದು ಕೊಡುತ್ತಿದ್ದೇನೆ. ಹೀಗೆ ನಾವು ನಾವು ನಮ್ಮ ಸೃಷ್ಟಿಕರ್ತನ, ನಾವು ಅವನ ಆದೇಶಗಳಿಗೆ ವಿರುದ್ಧವಾಗಿ ನಡೆದಾಗ ಸೃಷ್ಟಿಯು ನಮ್ಮ ಆದೇಶಗಳಿಗೆ ಅಥವಾ ನಮ್ಮ ವಿರುದ್ಧವಾಗಿ ನಡೆಯುತ್ತದೆ ಎಂದು ಸಲಫ ಸಾಲಿಹೀನರು ಹೇಳುತ್ತಿದ್ದರು. ಆತ್ಮೀಯ ಸಹೋದರೇ, ಒಬ್ಬ ವ್ಯಕ್ತಿ ಎಷ್ಟು ದೊಡ್ಡ ಪ್ರಮಾಣದ ಪಾಪಕರ್ಮ ಮಾಡುತ್ತಾನೆಯೋ ಅಷ್ಟೇ ದೊಡ್ಡದಾಗಿರುವಂತ ಅಲ್ಲಾಹನ ನೇಮತಿನಿಂದ ಆ ವ್ಯಕ್ತಿ ವಂಚಿತನಾಗುತ್ತಾನೆ. ಯಾವ ವ್ಯಕ್ತಿ ಎಷ್ಟು ದೊಡ್ಡದಾದಂತ ಪಾಪಕರ್ಮ ಮಾಡುತ್ತಾನೆಯೋ ಅಲ್ಲಾಹು ಅಷ್ಟೇ ದೊಡ್ಡದಾದಂತ ಯಾತನೆ ಮತ್ತು ಶಿಕ್ಷೆ ಆ ವ್ಯಕ್ತಿಯ ಜೀವನದಲ್ಲಿ ನೀಡುತ್ತಾನೆಂಬುದು ಅಲ್ಲಾಹ್ ಪವಿತ್ರ ಕುರಾನಿನಲ್ಲಿ ನಮಗೆ ತಿಳಿಸಿರುವಂತಹ ವಿಷಯವಾಗಿದೆ. ಪವಿತ್ರ ಕುರಾನಿನಲ್ಲಿ ಒಂದನೇ 3 ಭಾಗ ಗತ ಕಾಲದ ಕಥೆಗಳನ್ನು ಹೇಳಲಾಗಿದೆ. ಇದರ ಅರ್ಥ ಪವಿತ್ರ ಕುರಾನ್ ಘಟನೆಗಳು ಮತ್ತು ಕಥೆಗಳ ಪುಸ್ತಕವಲ್ಲ, ಅದು ಸ್ಟೋರಿಗಳ ಪುಸ್ತಕವಲ್ಲ, ಬದಲಾಗಿ ಆ ಸ್ಟೋರಿಗಳಲ್ಲಿ ನಮ್ಮೆಲ್ಲರಿಗೆ ನೀತಿ ಪಾಠವಿದೆ, ನಮಗೆ ಕಲಿಯುವಂತಹ ಬಹಳಷ್ಟು ಪಾಠಗಳಿವೆ. ಅದರಲ್ಲಿ ಒಂದಾಗಿದೆ ಕಾರೂನ್ ಎಂಬ ದೊಡ್ಡ ಶ್ರೀಮಂತ ವ್ಯಕ್ತಿ. ಆ ವ್ಯಕ್ತಿ ಎಷ್ಟು ಶ್ರೀಮಂತನಾಗಿದ್ದಾನೆಂದಾದರೆ ಪವಿತ್ರ ಕುರಾನ್ ಹೇಳುವುದೇನೆಂದರೆ ವ ಇನ್ನ ಮಫಾತಿಹಹು ಲತನೂಹು ಬಿಲ್ ಉಸ್ಬತಿ ಉಲಿಲ್ ಖುವ್ವಾ, ಆ ವ್ಯಕ್ತಿಯ ಸಂಪತ್ತು, ಆ ವ್ಯಕ್ತಿಯಲ್ಲಿ ಇರುವಂತಹ ಚಿನ್ನ, ಬಂಗಾರ, ಬೆಳ್ಳಿ, ವಜ್ರ ಅವೆಲ್ಲವನ್ನು ಕೊಂಡೊಯ್ಯಲಿಕ್ಕಾಗಿ ಅದರ ಕೀಲಿಕೆಗಳು, ಅವನಲ್ಲಿರುವಂತಹ ಖಜಾನೆ, ಅದರ ಕೀಗಳನ್ನು ಕೊಂಡೊಯ್ಯಲಿಕ್ಕಾಗಿ ದೊಡ್ಡ ದೊಡ್ಡ ಪೈಲ್ವಾನರು ಅದನ್ನು ಎತ್ತುಕೊಂಡು ಹೋಗುತ್ತಿದ್ದರು ಎಂದು ಪವಿತ್ರ ಕುರಾನಿನಲ್ಲಿ ಉಲ್ಲೇಖಿಸಲಾಗಿದೆ. ಇಷ್ಟು ಶ್ರೀಮಂತನಾಗಿರುವಂತಹ ವ್ಯಕ್ತಿ, ಅವನು ತನ್ನ ಶ್ರೀಮಂತಿಕೆಯಲ್ಲಿ ತನ್ನಲ್ಲಿರುವಂತಹ ಅಲ್ಲಾಹು ಅವನಿಗೆ ನೀಡಿರುವಂತಹ ಅನುಗ್ರಹಕ್ಕೆ ಬದಲಾಗಿ ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸುವುದರ ಬದಲಾಗಿ ಆ ವ್ಯಕ್ತಿ ಅಹಂಕಾರದಿಂದ ನಡೆದುಕೊಂಡು ಹೋಗುತ್ತಿದ್ದ. ಫಖಸಫನಾ ಬಿಹಿ ಬಿದಾರಿಲ್ ಅರ್ದ್, ಅಲ್ಲಾಹು ಅವನ ಸಂಪತ್ತು, ಅವನ ಶ್ರೀಮಂತಿಕೆ, ಅವನ ಚಿನ್ನ, ಬಂಗಾರ, ಬೆಳ್ಳಿ ಅದರೊಂದಿಗೆ ಅವನ ಅರಮನೆಯೊಂದಿಗೆ ಅಲ್ಲಾಹು ಭೂಮಿಯಲ್ಲಿ ಆ ವ್ಯಕ್ತಿಯನ್ನು ಹುದುಗಿಸಿದನು ಎಂದು ಪವಿತ್ರ ಕುರಾನಿನಲ್ಲಿ ತಿಳಿಸಲಾಗಿದೆ. ಹೀಗೆ ಯಾವ ವ್ಯಕ್ತಿ ಇಷ್ಟು ದೊಡ್ಡ ಪಾಪಕರ್ಮ ಮಾಡುತ್ತಾನೆಯೋ ಅಲ್ಲಾಹು ಅಷ್ಟೇ ದೊಡ್ಡ ನೇಮತನ್ನು, ಅಷ್ಟೇ ದೊಡ್ಡ ಅನುಗ್ರಹವನ್ನು ಆ ವ್ಯಕ್ತಿಯಿಂದ ಕಸಿದುಕೊಳ್ಳುತ್ತಾನೆಂಬುದು ಇದಕ್ಕೆ ಪುರಾವೆಯಾಗಿದೆ. ಪವಿತ್ರ ಕುರಾನಿನಲ್ಲಿ ಒಂದು ಸಮುದಾಯದ ಘಟನೆ ತಿಳಿಸಲಾಗಿದೆ. ಅದನ್ನು ಸಬಾ ಎಂದು ಹೇಳಲಾಗುತ್ತದೆ. ಸಬಾ ಎಂದು ಒಂದು ಪವಿತ್ರ ಕುರಾನಿನಲ್ಲಿ ಅಧ್ಯಾಯ ಸೂರತ್ತಿದೆ. ಸಬಾ ಎಂದರೆ ಹಲವಾರು ಅನುಗ್ರಹಗಳು ಆ ಸಮುದಾಯಕ್ಕೆ, ಒಂದು ಊರಿಗೆ ಅಲ್ಲಾಹು ನೀಡಿರುವಂತಹ ಅದೊಂದು ಸಮುದಾಯ. ಅವರಿಗೆ ಅಲ್ಲಾಹು ನೀಡಿರುವಂತಹ ಆ ಒಂದು ಸಮುದಾಯಕ್ಕೆ ಅಲ್ಲಾಹನ ಅನುಗ್ರಹವೇನೆಂದರೆ ಆ ಸಮುದಾಯಕ್ಕೆ, ಆ ಊರಿಗೆ
ಎರಡು ದೊಡ್ಡದಾದಂತಹ ತೋಟಗಳಿದ್ದವು. ಎಂತಹ ತೋಟಗಳೆಂದರೆ ಒಂದು ಭಾಗದಲ್ಲಿ ಒಂದು ತೋಟ, ಇನ್ನೊಂದು ಭಾಗದಲ್ಲಿ ಇನ್ನೊಂದು ತೋಟ. ಆ ಒಂದು ಸೂಕ್ತಿಯ ವ್ಯಾಖ್ಯಾನದಲ್ಲಿ ವ್ಯಾಖ್ಯಾನಕಾರರು ಬರೆಯುವಂತಹ ವಿಷಯವೇನೆಂದರೆ, ಓರ್ವ ಮಹಿಳೆ ತನ್ನ ತಲೆಯ ಮೇಲೆ ಒಂದು ಖಾಲಿ ಬುಟ್ಟಿಯನ್ನು ಹೊತ್ತುಕೊಂಡು ಹೋದಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಲುಪುವವರೆಗೆ ಯಾವುದೇ ಪ್ರಯತ್ನವಿಲ್ಲದೆ ಹಣ್ಣನ್ನು ತನ್ನ ಕೈಯಿಂದ ಕೀಳದೆ ಹಾಗೆ ಸುಮ್ಮನೆ ಹೋದರೆ ಆ ಮಹಿಳೆಯ ತಲೆಯ ಮೇಲೆ ಇರುವಂತಹ ಬುಟ್ಟಿ ಹಣ್ಣುಗಳಿಂದ ತುಂಬುತ್ತಿತ್ತು. ಅಷ್ಟು ಸಂಪದ್ಭರಿತವಾಗಿರುವಂತಹ ಹಚ್ಚ ಹಸುರಾಗಿರುವಂತಹ ತೋಟಗಳನ್ನು ಆ ಸಬಾ ಎಂಬ ಅಲ್ಲಾಹು ವಂಶದವರಿಗೆ, ಆ ಗೋತ್ರದವರಿಗೆ, ಆ ಊರಿನವರಿಗೆ ಅಲ್ಲಾಹು ನೀಡಿರುವಂತಹ ಅನುಗ್ರಹವಾಗಿದೆ. ಆದರೆ ಆ ಊರಿನ ಜನರು ಅಲ್ಲಾಹನ ಆದೇಶಗಳಿಗೆ ವಿರುದ್ಧವಾಗಿ ನಡೆದರು. ಅಲ್ಲಾಹನಿಗೆ ಕೃತಜ್ಞತೆ, ಅಲ್ಲಾಹನಿಗೆ ಶುಕ್ರ ಸಲ್ಲಿಸಲಿಲ್ಲ. ಕುಲು ಮಿರ್ ರಿಸ್ಕಿ ರಬ್ಬಿಕುಮ್ ವಶ್ಕುರೂ ಲಹು, ನೀವು ಅಲ್ಲಾಹನು ನೀಡಿರುವಂತಹ ಆಹಾರವನ್ನು ತಿನ್ನಿರಿ ಮತ್ತು ಅಲ್ಲಾಹನ ಆಹಾರವನ್ನು ತಿಂದ ನಂತರ ನೀವು ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸಿರಿ ಎಂದು ಹೇಳಿದಾಗ ಅವರು ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸಲಿಲ್ಲ. ಹೀಗಾಗಿ ಅವರಿಗೆ ಅಲ್ಲಾಹು ನೀಡಿರುವಂತಹ ಈ ತೋಟಗಳನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡಿದನು. ಅಲ್ಲಾಹು ಅವರಿಗೆ ನೀಡಿರುವಂತಹ ಇನ್ನೊಂದು ಅನುಗ್ರಹ ಪವಿತ್ರ ಕುರಾನ್ನಲ್ಲಿದೆ. ಅದೇನೆಂದರೆ, ಅಲ್ಲಾಹು ಪ್ರಕೃತಿಯ ಒಂದು ದೊಡ್ಡದಾದಂತಹ ಅಲ್ಲಾಹು ಅವರಿಗೆ ಬಹಳ ಅದ್ಭುತವಾಗಿರುವಂತಹ ಒಂದು ಅನುಗ್ರಹ ಅವರಿಗೆ ನೀಡಿದನು. ಅದೇನೆಂದರೆ, ಅಲ್ಲಾಹ್ ಅವರಿಗೆ ಈ ಭೂಲೋಕದಲ್ಲಿ 2 ಪರ್ವತಗಳ ಮಧ್ಯೆ ಅವರು ಯಾವುದೇ ಪ್ರಯತ್ನ ಮಾಡಿದ ಒಂದು ಡ್ಯಾಮ್ ಅನ್ನು ಅವರಿಗೆ ರಚಿಸಿ ನೀಡಿದ್ದನು. ಅದರ ಮೂಲಕ ಅಲ್ಲಿ ನೀರು ನಿಲ್ಲುತ್ತಿತ್ತು. ಆ ನೀರಿನ ಮೂಲಕ ಅವರು ತಮ್ಮ ತೋಟಗಳಿಗೆ ನೀರನ್ನು ತೆಗೆದುಕೊಳ್ಳುತ್ತಿದ್ದರು. ಹೀಗಾಗಿ ಅವರಿಗೆ ಅವರ ತೋಟಗಳಲ್ಲಿ ಸದಾ ವರ್ಷದ ಪ್ರತಿ ತಿಂಗಳಲ್ಲಿ ಅವರಿಗೆ ಹಣ್ಣು ಹಂಪಲುಗಳು ಅವರಿಗೆ ಸಿಗುತ್ತಿದ್ದವು. ಅಲ್ಲಾಹು ಆ ಡ್ಯಾಮ್ ಅನ್ನು, ಅಲ್ಲಾಹು ಅವರಿಗೆ ಮಾಡಿಕೊಟ್ಟಿರುವಂತಹ ಪ್ರಕೃತಿಯ ನಿಯಮದಂತೆ ಅಲ್ಲಾಹು ಮಾಡಿಕೊಟ್ಟಿರುವಂತಹ ಆ ಒಂದು ಆಣೆಕಟ್ಟನ್ನು ಅಲ್ಲಾಹು ಸಂಪೂರ್ಣವಾಗಿ ನಾಶ ಮಾಡಿದ್ದನು. ಅಲ್ಲಾಹು ಪವಿತ್ರ ಕುರಾನ್ನಲ್ಲಿ ಹೇಳುವುದೇನೆಂದರೆ, ಫಅರದು ಫಅರ್ಸಲ್ನಾ ಅಲೈಹಿಂ ಸೈಲಲ್ ಅರಿ ವಬದ್ದಲ್ನಾಹುಂ ಬಿಜನ್ನತೈಹಿಂ ಜನ್ನತೈನಿ ذواتي أكل خمط وعسل وشيء من سدر قليل ذلك جزيناهم بما كفروا وهل نجازي إلا الكفور. ಅವರು ಮಾಡಿರುವಂತ ಅಲ್ಲಾಹನ ಆದೇಶಗಳಿಗೆ ವಿರುದ್ಧವಾಗಿ ನಡೆದರು. ಅಲ್ಲಾಹು ಅವರ ಮೇಲೆ ತನ್ನ ಯಾತನೆಯನ್ನು ಕಳುಹಿಸಿದನು. ವಬದ್ದಲ್ನಾಹುಂ ಬಿಜನ್ನತೈಹಿಂ, ಅವರ 2 ತೋಟಗಳ ಬದಲಾಗಿ ಅಲ್ಲಾಹ್ ಅವರಿಗೆ ಕೆಲವು ಕಹಿಯಾಗಿರುವಂತಹ, ಚಪ್ಪೆಯಾಗಿರುವಂತಹ ಕೆಲವು ಮರಗಳನ್ನು ಮಾತ್ರ ಅವರಿಗೆ ಅಲ್ಲಾಹ್ ಬಿಟ್ಟನು. ಮಾತ್ರವಲ್ಲದೆ ಮುಳ್ಳುಗಳು ಇರುವಂತಹ ಮತ್ತು ಬೇರೆ ಹಣ್ಣಿನ ಕೆಲವೊಂದು ಮರಗಳನ್ನು ಅಲ್ಲಾಹ್ ಮಾತ್ರ ಅವರಿಗೆ ಬಿಟ್ಟನು. ذالک ಜಝೈನಾಹುಂ, ಹೀಗೆ ಅವರ ಈ ಅಲ್ಲಾಹ್ ನೇಮತ್ಗಳನ್ನು ಅವರಿಗೆ ವಂಚಿತರನ್ನಾಗಿ ಮಾಡಿರುವುದು ಏಕೆಂದರೆ, ಅಲ್ಲಾಹ್ ಹೇಳುವುದೇನೆಂದರೆ, ذالک ಜಝೈನಾಹುಂ ಬಿಮಾ ಕಫರು, ಅವರು ಅಲ್ಲಾಹನ ಆದೇಶಗಳಿಗೆ ವಿರುದ್ಧವಾಗಿ ನಡೆದರು, ಪಾಪ ಕರ್ಮಗಳನ್ನು ನಿರಂತರವಾಗಿ ಮಾಡುತ್ತಿದ್ದರು. ವಹಲ್ ನಜಾಜಿ ಇಲ್ಲಲ್ ಕಫೂರ್, ಪಾಪ ಕರ್ಮಗಳನ್ನು ಮಾಡುವಂತಹ ವ್ಯಕ್ತಿಗಳಿಗೆ ನಾವು ಇಂತಹ ಯಾತನೆಯನ್ನು ನೀಡುತ್ತೇವೆಂದು ಅಲ್ಲಾಹು ಈ ಆಯತನಲ್ಲಿ ಪ್ರಸ್ತಾಪಿಸಿದ್ದಾನೆ. ಹೀಗಾಗಿ ಆತ್ಮೀಯ ಸಹೋದರರೇ, ನಾವು ಪ್ರತಿದಿನ ಹಲವಾರು ರೀತಿಯಾದಂತಹ ಘಟನೆಗಳನ್ನು ನಾವು ನಮ್ಮ ಕಣ್ಣಿನಿಂದ ನಾವು ನೋಡುತ್ತೇವೆ. ಮಾತ್ರವಲ್ಲದೆ ವಾರ್ತೆಗಳ ಮೂಲಕ, ಸಾಮಾಜಿಕ ಜಾಲತಾಣಗಳ ಮೂಲಕ ಹಲವಾರು ಘಟನೆಗಳನ್ನು, ಹಲವಾರು ಆಕ್ಸಿಡೆಂಟ್ಗಳನ್ನು ನಾವು ನೋಡುತ್ತೇವೆ. ಮಾತ್ರವಲ್ಲದೆ ಪ್ರತಿದಿನ ಹಲವಾರು ರೀತಿಯಾದಂತಹ ಆರೋಗ್ಯವಿರುವಂತಹ ವ್ಯಕ್ತಿಗಳು ದೊಡ್ಡ ದೊಡ್ಡ ರೋಗಗಳಿಗೆ ತುತ್ತಾಗುತ್ತಿರುವುದನ್ನು ನಾವು ಸಹ ನೋಡುತ್ತಿದ್ದೇವೆ. ಪವಿತ್ರ ಕುರಾನ್ ಹೇಳುವುದೇನೆಂದರೆ, ನಿಮ್ಮ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಕಷ್ಟ, ನಿಮ್ಮ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಅನಾಹುತ, ನಿಮ್ಮ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ರೋಗ, ಅದಕ್ಕೆ ನಿಮ್ಮ ಪಾಪ ಕರ್ಮಗಳು ಕಾರಣವಾಗಿವೆ ಎಂದು ಹೇಳುತ್ತದೆ. ವಮಾ ಅಸಾಬಕುಂ ಮಿನ್ ಮುಸೀಬತಿನ್ ಫಬಿಮಾ ಕಸಬತ್ ಐದೀಕುಂ ವಯಅಫು ಅನ್ ಕಸೀರ್, ನಿಮ್ಮ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ತೊಂದರೆ ಅದು ಬಿಮಾ ಕಸಬತ್ ಐದೀಕುಂ, ನಿಮ್ಮ ಕೈಗಳು ಮಾಡುವಂತಹ ಪಾಪ ಕರ್ಮಗಳ ಕಾರಣದಿಂದಾಗಿದೆ. ಅದೇ ರೀತಿ ಆತ್ಮೀಯ ಸಹೋದರರೇ, ಪಾಪ ಕರ್ಮಗಳ ಕಾರಣದಿಂದಾಗಿ ಮನುಷ್ಯನ ಜೀವನದಲ್ಲಿ ದೊಡ್ಡ ದೊಡ್ಡ ರೋಗಗಳು ಬರುತ್ತವೆ ಎಂದು ಅಲ್ಲಾಹನ ಪ್ರವಾದಿಯವರ ಹದೀಸ್ ನಮಗೆ ಕಲಿಸುತ್ತದೆ. ಅಲ್ಲಾಹನ ಪ್ರವಾದಿಯವರು ಹೇಳಿದರು, ಮಾ ظهرت الفاحشة في قوم حتى أعلنوا بها إلا ابتلوا بالطاعون والأوجاع التي لم تكن في أسلافهم الذين مضوا. ಪ್ರವಾದಿಯವರು ಹೇಳಿದರು, ಯಾವ ಸಮಾಜದಲ್ಲಿ ಅಶ್ಲೀಲತೆ, ವ್ಯಭಿಚಾರ, ಜಿನಾ ಎಂಬ ಪಾಪ ಕರ್ಮವು ವ್ಯಾಪಕವಾಗುತ್ತದೆ, ಹತ್ತ ಅಲನು ಬಿಹಾ, ಎಲ್ಲಿವರೆಗೆಂದರೆ ಅದು ಬಹಿರಂಗವಾಗಿ ಜನರ ಮುಂದೆ ಈ ವ್ಯಭಿಚಾರ ಮತ್ತು ಅಶ್ಲೀಲತೆಯ ಕಾರ್ಯಗಳನ್ನು ಜನರು ಮಾಡುತ್ತಾರೆಯೋ, ಅಲ್ಲಾಹನ ಪ್ರವಾದಿಯವರು ಹೇಳಿದರು, ಇಲ್ಲ ಬುತುಲು ಬಿತ್ತಾಊನಿ, ಪ್ಲೇಗ್ ಎಂಬ ರೋಗ ಆ ಸಮಾಜದಲ್ಲಿ ಬರುತ್ತದೆ. ವಲ್ ಔಜಾ, ಮತ್ತು ಅದೇ ರೀತಿ ಹಿಂದಿನ ಗತಕಾಲದ ಜನರು ಕೇಳದೇ ಇರದಂತಹ ದೊಡ್ಡ ದೊಡ್ಡ ರೋಗಗಳು
ಆ ಸಮಾಜದಲ್ಲಿ ಬರುತ್ತವೆ ಎಂದು ಅಲ್ಲಾಹನ ಪ್ರವಾದಿ ಹದೀಸಲ್ಲಿ ಪ್ರಸ್ತಾಪಿಸಿದರು. ಪ್ರವಾದಿಯವರ ಈ ಹದೀಸ್ ಸತ್ಯವಾಗಿದೆ ಎಂಬುದನ್ನು ನಾವು ಇಂದಿನ ಕಾಲದಲ್ಲಿ ನೋಡಬಹುದು. ನಮ್ಮ ಪೂರ್ವಜರು ಕೇಳದೇ ಇರದಂತಹ ದೊಡ್ಡ ದೊಡ್ಡ ರೋಗಗಳು, ಔಷಧಿ ಇಲ್ಲದಂತಹ, ಶಿಫಾ ಇಲ್ಲದಂತಹ ರೋಗಗಳು ಇಂದಿನ ಕಾಲದಲ್ಲಿ ಬರುತ್ತಿವೆ ಎಂಬುದನ್ನು ನಾವೆಲ್ಲರೂ ತಿಳಿದುಕೊಂಡಿದ್ದೇವೆ. ಇದು ಅಲ್ಲಾಹನ ಪ್ರವಾದಿಯವರ ಭವಿಷ್ಯವಾಣಿಯಾಗಿದೆ. ಪ್ರವಾದಿಯವರು ನುಡಿದಿರುವಂತಹ ಪ್ರವಾದಿಯವರು, ಇದು ಸತ್ಯವಾಗಿರುವಂತಹ ಪ್ರವಾದಿಯವರ ವಚನವಾಗಿದೆ. ಆತ್ಮೀಯ ಸಹೋದರರೇ, ಅದೇ ರೀತಿ ಪಾಪಕರ್ಮಗಳನ್ನು ಮಾಡುವಂತಹ ವ್ಯಕ್ತಿಯಿಂದ ಕೇವಲ ಅಲ್ಲಾಹ್ ಮಾತ್ರವಲ್ಲ, ಅಲ್ಲಾಹನ ದೇವಚರರು ಮತ್ತು ಅದೇ ರೀತಿ ಸರ್ವ ಭೂಮಿಯ ಪ್ರತಿಯೊಬ್ಬ ವ್ಯಕ್ತಿಯು ಆ ವ್ಯಕ್ತಿಯನ್ನು ದ್ವೇಷಿಸುತ್ತಾರೆ ಎಂದು ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಪ್ರಸ್ತಾಪಿಸಿದ್ದಾರೆ. ಪುಣ್ಯಕರ್ಮಗಳನ್ನು ಮಾಡುವಂತಹ ವ್ಯಕ್ತಿಗೆ ಅಲ್ಲಾಹು ಪ್ರೀತಿಸುತ್ತಾನೆ, ಅಲ್ಲಾಹನ ಮಲಕುಗಳು, ಅಲ್ಲಾಹನ ದೇವಚರರು ಪ್ರೀತಿಸುತ್ತಾರೆ. ಮಾತ್ರವಲ್ಲದೆ ಸರ್ವ ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯು ಆ ವ್ಯಕ್ತಿಯನ್ನು ಪ್ರೀತಿಸುತ್ತಾರೆ ಎಂದು ಪ್ರವಾದಿಯವರು ಹದೀಸಿನಲ್ಲಿ ಪ್ರಸ್ತಾಪಿಸಿದ್ದಾರೆ. ಅಲ್ಲಾಹನ ಪ್ರವಾದಿಯವರು ಹೇಳಿದರು, ಯಾವ ವ್ಯಕ್ತಿಯನ್ನು ಅಲ್ಲಾಹು ಪ್ರೀತಿಸುತ್ತಾನೆಯೋ ಆ ವ್ಯಕ್ತಿಯ ಕುರಿತು ಅಲ್ಲಾಹು ಜಿಬ್ರೀಲ್ ಅಮೀನ್ ರವರನ್ನು ಹೇಳುತ್ತಾನೆ, ಓ ಜಿಬ್ರೀಲ್ ಅಲೈಹಿಸ್ಸಲಾಂ ರವರೇ, ಈ ವ್ಯಕ್ತಿಯನ್ನು ನಾನು ಪ್ರೀತಿಸುತ್ತೇನೆ, ಈ ವ್ಯಕ್ತಿಯನ್ನು ನಾನು ಪ್ರೀತಿಸುತ್ತೇನೆ ಎಂದು ನೀವು ಮಲಕಗಳಿಗೆ ಹೇಳಿರಿ ಎಂದು ಹೇಳಿದಾಗ, ಮಲಕಗಳ ಮಧ್ಯೆ ಓರ್ವ ಮಲಕ್ ಈ ರೀತಿಯಾಗಿ ಕರೆ ನೀಡುತ್ತಾನೆ, ಅಲ್ಲಾಹು ಈ ವ್ಯಕ್ತಿಯನ್ನು ಪ್ರೀತಿಸುತ್ತಾನೆ, ನೀವು ಸಹ ಈ ವ್ಯಕ್ತಿಯನ್ನು ಪ್ರೀತಿಸಿ ಎಂದು ಹೇಳಿದಾಗ ಎಲ್ಲಾ ಮಲಕಗಳು, ಎಲ್ಲ ಅಲ್ಲಾಹನ ದೇವದೂತರು, ದೇವಚರರು ಆ ವ್ಯಕ್ತಿಯನ್ನು ಪ್ರೀತಿಸುತ್ತಾರೆ ಮತ್ತು ಮನುಷ್ಯನ ಮನಸ್ಸಿನಲ್ಲಿ ಆ ವ್ಯಕ್ತಿಯ ಕುರಿತು ಪ್ರೀತಿ ಉದ್ಭವಿಸಲಾಗುತ್ತದೆ, ಸೃಷ್ಟಿಸಲಾಗುತ್ತದೆ ಎಂದು ಪ್ರವಾದಿಯವರು ಹದೀಸಿನಲ್ಲಿ ಪ್ರಸ್ತಾಪಿಸಿದರು. ಅದೇ ರೀತಿ ಯಾವ ವ್ಯಕ್ತಿಯನ್ನು ಅಲ್ಲಾಹು ದ್ವೇಷಿಸುತ್ತಾನೆಯೋ ಜಿಬ್ರೀಲ್ ಅಲೈಹಿಸ್ಸಲಾಂ ರವರನ್ನು ಕರೆದು ಅಲ್ಲಾಹು ಹೇಳುತ್ತಾನೆ, ಈ ವ್ಯಕ್ತಿಯನ್ನು ನಾನು ದ್ವೇಷಿಸುತ್ತೇನೆ, ನೀವು ಸಹ ಈ ವ್ಯಕ್ತಿಯನ್ನು ದ್ವೇಷಿಸಬೇಕು ಎಂದು ಅಲ್ಲಾಹು ಜಿಬ್ರೀಲ್ ಅಲೈಹಿಸ್ಸಲಾಂ ರವರಿಗೆ ಹೇಳಿದಾಗ ಎಲ್ಲಾ ಮಲಕಗಳ ಮಧ್ಯೆ ಓರ್ವ ಮಲಕ್ ಈ ರೀತಿಯಾಗಿ ಕರೆ ನೀಡುತ್ತಾನೆ, ಅಲ್ಲಾಹು ಈ ವ್ಯಕ್ತಿಯನ್ನು ದ್ವೇಷಿಸುತ್ತಾನೆ, ಎಲ್ಲಾ ಮಲಕಗಳು ಕೂಡ ಈ ವ್ಯಕ್ತಿಯನ್ನು ದ್ವೇಷಿಸಬೇಕು ಎಂದು ಕರೆ ನೀಡಲಾಗುತ್ತದೆ. ಮಾತ್ರವಲ್ಲದೆ ಮನುಷ್ಯನ ಮನಸ್ಸಿನಲ್ಲಿ ಆ ವ್ಯಕ್ತಿಯ ಕುರಿತು ದ್ವೇಷ ಸೃಷ್ಟಿಸಲಾಗುತ್ತದೆ ಎಂದು ಅಲ್ಲಾಹನ ಪ್ರವಾದಿ ಹದೀಸಲ್ಲಿ ಪ್ರಸ್ತಾಪಿಸಿದ್ದಾರೆ. ಆತ್ಮೀಯ ಸಹೋದರರೇ, ಅಲ್ಲಾಹನ ಯಾತನೆಗೆ ಆಹ್ವಾನ ನೀಡುವಂತಹ ಅತ್ಯಂತ ದೊಡ್ಡ ವಿಷಯವಾಗಿದೆ ಮನುಷ್ಯರ ಪಾಪಕರ್ಮಗಳು. ಯಾವ ಸಮಾಜದಲ್ಲಿ ಅಲ್ಲಾಹನ ಯಾತನೆ ಮತ್ತು ಅದೇ ರೀತಿ ಅಲ್ಲಾಹನ ಕ್ರೋಧವಿದೆಯೋ ಅವರು ಯೋಚಿಸಬೇಕಾದಂತಹ ವಿಷಯವೇನೆಂದರೆ ನಾವು ನಮ್ಮ ಪಾಪಕರ್ಮಗಳಿಂದ ನಾವು ಪಶ್ಚಾತ್ತಾಪ ಪಡಬೇಕಾದದ್ದು. ಯಾವ ಸಮಾಜದಲ್ಲಿ ಅಲ್ಲಾಹನ ಕ್ರೋಧವಿರುತ್ತದೆಯೋ ಅಲ್ಲಾಹು ಆ ಸಮಾಜದ ಮೇಲೆ ತನ್ನ ಯಾತನೆ ಮತ್ತು ತನ್ನ ಶಿಕ್ಷೆಯನ್ನು ಅಲ್ಲಾಹು ಕಳಿಸುತ್ತಾನೆ. ನಾವು ಜೀವನವನ್ನು ಸಾಗಿಸುತ್ತಿದ್ದೇವೆ, ಆದರೆ ನಾವು ಅಲ್ಲಾಹನ ನೇಮತ್ತಿನಲ್ಲಿದ್ದೇವೆ ಅಥವಾ ನಾವು ಅಲ್ಲಾಹನ ಶಿಕ್ಷೆ ಮತ್ತು ಅಲ್ಲಾಹನ ಅಜಾಬ್ ಮತ್ತು ಅಲ್ಲಾಹನ ಯಾತನೆ ಎಲ್ಲಿದ್ದೇವೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಆತ್ಮೀಯ ಸಹೋದರರೇ, ನಮ್ಮ ಮೇಲೆ ನಮಗೆ ದೌರ್ಜನ್ಯವೆಸಗುವಂತಹ, ನಮ್ಮ ಮೇಲೆ ಶೋಷಣೆ ಮಾಡುವಂತಹ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವಂತಹ ವ್ಯಕ್ತಿಗಳು ಬರುವುದು ಕೂಡ ಇದು ಅಲ್ಲಾಹನ ಶಿಕ್ಷೆಯಾಗಿದೆ, ಇದು ಅಲ್ಲಾಹನ ಅಜಾಬ್ ಆಗಿದೆ. ಅಲ್ಲಾಹನ ಪ್ರವಾದಿಯವರು ಹದೀಸಿನಲ್ಲಿ ಪ್ರಸ್ತಾಪಿಸಿದರು, ನೀವು ಸತ್ಯವನ್ನು ಜನರಿಗೆ ಸತ್ಯದ ಆಹ್ವಾನ ನೀಡದೇ ಇದ್ದಾಗ, ನೀವು ಜನರಿಗೆ ಪಾಪಕರ್ಮಗಳಿಂದ ತಡೆದೇ ಇದ್ದಾಗ ಅಲ್ಲಾಹು ಅಲೈಕುಂ ಶಿರಾರಕುಂ, ನಿಮ್ಮ ಮಧ್ಯದಲ್ಲಿರುವಂತಹ ಕೆಟ್ಟ ವ್ಯಕ್ತಿಗಳನ್ನು ಅಲ್ಲಾಹ್ ನಿಮ್ಮ ಮೇಲೆ ಕಳುಹಿಸುತ್ತಾನೆ. ಎಲ್ಲಿವರೆಗೆಂದರೆ ಅವರು ನಿಮ್ಮ ಮೇಲೆ ದೌರ್ಜನ್ಯ ಮಾಡುವವರು, ನಿಮಗೆ ಹೊಡೆಯುವವರು, ನಿಮಗೆ ಬಡಿಯುವವರು, ನಿಮ್ಮ ಊರಿನಿಂದ ನಿಮಗೆ ಆಚೆ ಕಳಿಸಲಿಕ್ಕಾಗಿ ಅವರು ಪ್ರಯತ್ನಿಸುವರು ಎಂದು ಅಲ್ಲಾಹನ ಪ್ರವಾದಿ ಹದೀಸದಲ್ಲಿ ಪ್ರಸ್ತಾಪಿಸಿದ್ದಾರೆ. ವೈದಾ ಅರದನ ಅನ್ನುಹಲಿಕ ಕರ್ಯತನ್ ಅಮರ್ನಾ ಮುತ್ರಫೀಹಾ ಫಫಸಖೂ ಫೀಹಾ ಫಹಕ್ಕ ಅಲೈಹಾ ಅಲ್ಕೌಲು ಫದಮ್ಮರ್ನಾಹಾ ತದ್ಮೀರಾ. ಯಾವ ಊರನ್ನು, ಯಾವ ನಾಡನ್ನು ನಾವು ಸರ್ವನಾಶ ಮಾಡಲಿಕ್ಕಾಗಿ ನಾವು ಬಯಸುತ್ತೇವೆಯೋ ಆ ಸಮಾಜದ ಶ್ರೀಮಂತ ವ್ಯಕ್ತಿಗಳನ್ನು ನಾವು ಆದೇಶ ನೀಡುತ್ತೇವೆ. ಅಮರ್ನಾ ಮುತ್ರಫೀಹಾ ಫಫಸಖೂ ಫೀಹಾ, ಅಲ್ಲಾಹು ಆ ಸಮಾಜದ ಶ್ರೀಮಂತ ವ್ಯಕ್ತಿಗಳಿಗೆ ಒಳಿತು ಮಾಡಬೇಕು ಅಥವಾ ನೀವು ಕೆಡುಕು ಮಾಡಬೇಕು ಎಂಬ ಆಯ್ಕೆ ನೀಡಿದಾಗ, ಅವರಿಗೆ ಇದರ ಆದೇಶ ನೀಡಿದಾಗ ಆ ಸಮಾಜದ ಶ್ರೀಮಂತ ವ್ಯಕ್ತಿಗಳು ಕೆಟ್ಟ ಕರ್ಮಗಳನ್ನು ಮಾಡುತ್ತಾರೆ. ಆಗ ಫಫಸಖೂ ಫೀಹಾ ಫಹಕ್ಕ ಅಲೈಹಾ ಅಲ್ಕೌಲು, ನಮ್ಮ ಮಾತು ಅವರ ಮೇಲೆ ಸತ್ಯವಾಗುತ್ತದೆ. ಅದೇನೆಂದರೆ ಫದಮ್ಮರ್ನಾಹಾ ತದ್ಮೀರಾ, ನಾವು ಆ ಸಮಾಜವನ್ನು ಸಂಪೂರ್ಣವಾಗಿ ನುಚ್ಚುನೂರು ಮಾಡಿ ಅವರಿಗೆ ನಾವು ಸರ್ವನಾಶ ಮಾಡುತ್ತೇವೆ ಎಂದು ಅಲ್ಲಾಹು ಈ ಆಯತಿನಲ್ಲಿ ವಾಗ್ದಾನ ಮಾಡಿದ್ದಾನೆ. ಆತ್ಮೀಯ ಸಹೋದರರೇ, ಪವಿತ್ರ ಕುರಾನಿನಲ್ಲಿ ಮೂಸಾ ನಬಿರವರ ಸಮುದಾಯ ಬನಿ ಇಸ್ರಾಯಿಲ್ ಹಲವಾರು ಯೋಧರ ಪ್ರಸ್ತಾಪ ಪವಿತ್ರ ಕುರಾನಿನಲ್ಲಿ ಬಂದಿದೆ. ಫಿರೌನನಿಂದ ಅಲ್ಲಾಹು ಬನಿ ಇಸ್ರಾಯಿಲರಿಗೆ ಸ್ವತಂತ್ರ ನೀಡಿದಾಗ ಬನಿ ಇಸ್ರಾಯಿಲರು ಒಂದು ಮರುಭೂಮಿಯಲ್ಲಿ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಅಲ್ಲಾಹು
ಬನಿ ಇಸ್ರಾಯೇಲರಿಗೆ ನೀಡಿರುವಂತಹ ಹಲವಾರು ರೀತಿಯಾದಂತಹ ಅನುಗ್ರಹಗಳಿದೆ. ಅದೇನೆಂದರೆ ಬಿಸಿಲಿನಿಂದ ಅವರಿಗೆ, ಬಿಸಿಲಿನ ಶಾಖದಿಂದ ಅವರಿಗೆ, ತಾಪದಿಂದ ಅವರಿಗೆ ರಕ್ಷಣೆ ನೀಡಲಿಕ್ಕಾಗಿ ಮೋಡಗಳನ್ನು ಅಲ್ಲಾಹು ಬನಿ ಇಸ್ರಾಯೇಲರಿಗೆ ನೆರಳನ್ನಾಗಿ ಅಲ್ಲಾಹು ಪರಿವರ್ತಿಸಿದನು. ಅವರಿಗೆ ತಿನ್ನಲಿಕ್ಕೆ ಆಹಾರವಿಲ್ಲದಿದ್ದಾಗ ಆಕಾಶದಿಂದ ಅಲ್ಲಾಹು ಅವರಿಗೆ ಸಿದ್ಧ ಮಾಡಿಕೊಟ್ಟಿರುವಂತಹ ಮನ್ನಾ ಮತ್ತು ಸಲ್ವಾ ಎಂಬ ಆಹಾರ ಪದಾರ್ಥಗಳನ್ನು ಅಲ್ಲಾಹು ಅವರಿಗೆ ನೀಡಿದನು. ವಜಲ್ಲಲ್ನಾ ಅಲೈಕುಮಲ್ ಗಮಾಮ ವಾಂಜಲ್ನಾ ಅಲೈಕುಮಲ್ ಮನ್ನ ವಸಲ್ಮಾ ಕುಲೂ ಮಿನ್ ತಯ್ಯಿಬಾತಿ ಮಾ ರಜಕ್ನಾಕುಂ. ಅಲ್ಲಾಹು ಅವರಿಗೆ ಮೋಡಗಳನ್ನು ನೆರಳನ್ನಾಗಿ ಮಾಡಿದನು. ತಿನ್ನಲಿಕ್ಕೆ ಮನ್ನ ಮತ್ತು ಸಲ್ವವನ್ನು ಆಕಾಶದಿಂದ ಇಳಿಸಿಕೊಟ್ಟನು. ಕುಲೂ ಮಿನ್ ತಯ್ಯಿಬಾತಿ ಮಾ ರಜಕ್ನಾಕುಂ, ನಾವು ನೀಡಿರುವಂತಹ ಪರಿಶುದ್ಧ ಆಹಾರವನ್ನು ತಿನ್ನಿರಿ ಎಂದು ಅವರಿಗೆ ಹೇಳಿದಾಗ ಬನಿ ಇಸ್ರಾಯೇಲರು ಅಲ್ಲಾಹನ ಆದೇಶಕ್ಕೆ ವಿರುದ್ಧವಾಗಿ ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸುವುದರ ಬದಲಾಗಿ ಅಲ್ಲಾಹನಿಗೆ ಅವಿಧೇಯತೆಯನ್ನು ತೋರಿಸಿದರು. ಅವರು ಅಲ್ಲಾಹು ನೀಡಿರುವಂತಹ ಆಕಾಶದ ಆಹಾರವನ್ನು ತಿನ್ನುವುದರ ಬದಲಾಗಿ ನಮಗೆ ಈ ಆಹಾರವು ತಿಂದು ನಾವು ಬೇಸರಗೊಂಡಿದ್ದೇವೆ, ನಮಗೆ ಈ ಆಹಾರ ಬೇಡ, ಈ ಮನ್ನ ಮತ್ತು ಸಲ್ವ ಎಂಬ ಆಹಾರ ನಮಗೆ ಬೇಡ, ಮೂಸಾ ನಬಿಯವರೇ ಬೇರೆಯಾದದ್ದನ್ನು ನೀವು ನಿಮ್ಮ ರಬ್ಬಿನೊಡನೆ ಕೇಳಿ ನಮಗೆ ನೀಡಿರಿ ಎಂದು ಹೇಳಿದಾಗ فبدل الذين ظلموا قولا غير الذي قيل لهم فانزلنا على الذين ظلموا رجزا من السماء بما كانوا يفسقون. ಈ ದುಷ್ಕರ್ಮ ಮಾಡುವಂತಹ ವ್ಯಕ್ತಿಗಳು ಅಲ್ಲಾಹನ ನೇಮತಿಗೆ ಬದಲಾಗಿ ಬೇರೆದನ್ನು ಕೇಳಿದಾಗ ಫಾನ್ಸಲ್ನಾ ಅಲಲ್ ಲದೀನ ಝಲಮು, ಅಕ್ರಮ ಮಾಡುವಂತಹ ಪಾಪಕರ್ಮಗಳನ್ನು ಮಾಡುವಂತಹ ವ್ಯಕ್ತಿಗಳ ಮೇಲೆ ನಾವು ಆಕಾಶದಿಂದ ಯಾತನೆಯನ್ನು, ಶಿಕ್ಷೆಯನ್ನು ಅವತೀರ್ಣಗೊಳಿಸಿದೆವು. ಅದೇಕೆಂದರೆ ಬಿಮಾ ಕಾನು ಯಫ್ಸಕೂನ್, ಅವರು ಮಾಡುವಂತಹ ಪಾಪಕರ್ಮಗಳ ಕಾರಣದಿಂದಾಗಿ. ಹೀಗಾಗಿ ಆತ್ಮೀಯ ಸಹೋದರರೇ, ಈ ಭೂಲೋಕದಲ್ಲಿ ಒಂದು ನಿಯಮವಿದೆ. ಮಳೆಗಾಲದಲ್ಲಿ ಮಳೆ ಬರಬೇಕು, ಬೇಸಿಗೆ ಕಾಲದಲ್ಲಿ ಫಲವತ್ತತೆಗಳಿಗೆ ಬಿಸಿಲು ಬೇಕು, ಯಾವ ಸಮಯದಲ್ಲಿ ಆಕಾಶದಿಂದ ನೀರು ಬರಬೇಕು, ಅಲ್ಲಾಹನ ಅನುಗ್ರಹ ಅವತೀರ್ಣವಾಗಬೇಕು, ಆ ಸಮಯದಲ್ಲಿ ಅಲ್ಲಾಹನ ಅನುಗ್ರಹವು ಆಕಾಶದಿಂದ ಮಳೆ ಸುರಿಯದೇ ಇದ್ದಲ್ಲಿ ಇದು ಅಲ್ಲಾಹ್ ಮಾಡಿರುವಂತಹ ವ್ಯವಸ್ಥೆ ಅಲ್ಲಾಹನ ನಿಯಮಕ್ಕೆ ವಿರುದ್ಧವಾಗಿದೆ. ಅಲ್ಲಾಹನ ನಿಯಮ ಬದಲಾಗುವುದು ಮನುಷ್ಯರ ಪಾಪಕರ್ಮಗಳ ಕಾರಣದಿಂದಾಗಿ ಆಕಾಶದಿಂದ ನೀರು ಬರುವುದು, ಆಕಾಶದಿಂದ ಮಳೆ ಸುರಿಯುವುದು ಅದು ಕಡಿಮೆಯಾಗುತ್ತದೆ ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ಮಾತ್ರವಲ್ಲದೆ ಪ್ರವಾದಿಯವರ ಹದೀಸ್ ಇದಕ್ಕೆ ಪುರಾವೆಯಾಗಿದೆ. ظهر الفساد في البر والبحر بما كسبت أيدي الناس ليذيقهم بعض الذي عملوا لعلهم يرجعون. ಈ ಭೂಲೋಕದ ನಿಯಮ ಬದಲಾಗುವುದು ಅದೇಕೆಂದರೆ ಪವಿತ್ರ ಕುರಾನ್ ಹೇಳುವುದೇನೆಂದರೆ ಬಿಮಾ ಕಸಬತ್ ಐದಿ ನಾಸ್, ಮನುಷ್ಯರು ಮಾಡುವಂತಹ ಪಾಪಕರ್ಮಗಳ ಕಾರಣದಿಂದಾಗಿ ಈ ಭೂಲೋಕದ ನಿಯಮವು ಬದಲಾಗುತ್ತದೆ. ಅದೇಕೆಂದರೆ ಯುದೀಕಹುಂ ಬಾದಲ್ಲದಿ ಅಮಿಲು, ಮನುಷ್ಯರು ಮಾಡಿರುವಂತಹ ಪಾಪಕರ್ಮಗಳ ಪರಿಣಾಮ ಅವರಿಗೆ ನೀಡಲಿಕ್ಕಾಗಿ ಅಲ್ಲಾಹು ಈ ಭೂಲೋಕದ ನಿಯಮವನ್ನು ಬದಲಾಯಿಸುತ್ತಾನೆಂದು ಪವಿತ್ರ ಕುರಾನ್ ಹೇಳುತ್ತದೆ. ಲಅಲ್ಲಹುಂ ಯರ್ಜೂನ್, ಮನುಷ್ಯರು ಮತ್ತೆ ಪಾಪಕರ್ಮಗಳನ್ನು ಬಿಟ್ಟು ಪುಣ್ಯಕರ್ಮಗಳನ್ನು ಮಾಡಲಿಕ್ಕೆ ಬರಬೇಕೆಂದಾಗಿ. ಹೀಗಾಗಿ ಆತ್ಮೀಯ ಸಹೋದರರೇ, ಅಲ್ಲಾಹನ ಅನುಗ್ರಹಗಳು ನಮ್ಮ ಜೀವನದಲ್ಲಿ ನಿರಂತರವಾಗಿ ಇರಬೇಕೆಂದಾದರೆ ಪಾಪಕರ್ಮಗಳನ್ನು ನಾವು ಬಿಡಬೇಕಾಗಿದೆ. ಯಾವುದೇ ಚಿಕ್ಕ ಪಾಪಕರ್ಮವಾಗಲಿ, ಯಾವುದೇ ದೊಡ್ಡ ಪಾಪಕರ್ಮವಾಗಲಿ, ಪ್ರತಿಯೊಂದನ್ನು ಬಿಡಬೇಕಾಗಿದೆ. ಚಿಕ್ಕ ಪಾಪಕರ್ಮ ಇದು ಚಿಕ್ಕದಾದಂತಹ ಒಂದು ಪಾಪಕರ್ಮವಾಗಿದೆ, ದುಷ್ಕರ್ಮವಾಗಿದೆ ಎಂದು ಎಂದಿಗೂ ಮನುಷ್ಯನು ಪರಿಗಣಿಸಬಾರದು. ಪ್ರವಾದಿಗಳು ಹೇಳಿದ್ದರು, ಇಯ್ಯಾಕಿ ಮುಹಕ್ಕರಾತ್ ದುನೂಬಿ ಫೈನಲಹಾ ಮಿನಲ್ಲಾಹಿ ತಾಲಿಬಾ. ಆಯಿಷಾ ರದಿಯಲ್ಲಾಹು ಅನ್ಹಾ ಹೇಳಿದರು, ಓ ಆಯಿಷಾ, ಯಾವುದೇ ಚಿಕ್ಕ ದುಷ್ಕರ್ಮವನ್ನು ಇದು ಚಿಕ್ಕದಾದಂತಹ ಪಾಪಕರ್ಮ ಅಥವಾ ದುಷ್ಕರ್ಮವಾಗಿದೆ ಎಂದು ಪರಿಗಣಿಸಬೇಡ. ಅದೇಕೆಂದರೆ ಪ್ರತಿಯೊಂದು ಪಾಪಕರ್ಮವನ್ನು ಬರೆಯಲಿಕ್ಕಾಗಿ ಓರ್ವ ಅಲ್ಲಾಹನ ಮಲಕ್ ಅದು ನೇಮಕಗೊಂಡಿದೆ. ನೀವು ಮಾಡುವಂತಹ ಪಾಪಕರ್ಮವನ್ನು ಆ ಮಲಕ್ ಬರೆಯುತ್ತಿದೆ ಎಂದು ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಪ್ರಸ್ತಾವಿಸಿದರು. ಹೀಗಾಗಿ ಅಲ್ಲಾಹನ ಪ್ರವಾದಿಯರು ನಮಗೆ ನೀಡಿರುವಂತಹ ಮಾರ್ಗದರ್ಶನ, ಪ್ರತಿಯೊಂದು ಪಾಪಕರ್ಮದಿಂದ ಮನುಷ್ಯನು ಅಲ್ಲಾಹನೊಡನೆ ಪಶ್ಚಾತ್ತಾಪ ಪಟ್ಟು ಮನುಷ್ಯನು ಎಲ್ಲಿಯವರೆಗೆ ಸತ್ಕರ್ಮಗಳನ್ನು, ಪುಣ್ಯಕಾರ್ಯಗಳನ್ನು, ಒಳಿತುಗಳನ್ನು ಮಾಡುವುದಿಲ್ಲವೋ ಅಲ್ಲಿವರೆಗೆ ಮನುಷ್ಯನ ಜೀವನದಿಂದ ಕಷ್ಟಗಳು, ದುಃಖಗಳು, ತೊಂದರೆಗಳು ಎಂದಿಗೂ ದೂರವಾಗಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಾಹನ ಪ್ರವಾದಿಯವರ ಕಾಲದಲ್ಲಿ ಅನಸ್ ರದಿಯಲ್ಲಾಹು ಹೇಳುವಂತಹ ವಿಷಯವೇನೆಂದರೆ, ಇನ್ನಕುಂ ಲತಅಮಲೂನ ಅಮಾಲನ್ ಹಿಯ ಅದಕು ಮಿನ್ ಅಯುನಿಕುಂ ಮಿನ ಶಾರಿ, ತಲೆಯ ಕೂದಲಿಗಿಂತ ಬಹಳ ಚಿಕ್ಕದಾಗಿರುವಂತಹ ಒಂದು ವಿಷಯ, ಒಂದು ಪಾಪಕರ್ಮ ನೀವು ಮಾಡುತ್ತೀರಾ, ಅದನ್ನು ನೀವು ಯಾವುದೇ ಪಾಪಕರ್ಮವಿಲ್ಲೆಂದು ಪರಿಗಣಿಸುತ್ತೀರಾ. ಆದರೆ ಪ್ರವಾದಿಯವರ ಕಾಲದಲ್ಲಿ ಯಾವುದೇ ಚಿಕ್ಕದಾದಂತಹ ತಲೆಯ ಕೂದಲಿಗಿಂತ ಬಹಳ ಸಣ್ಣದಾಗಿರುವಂತಹ
ಪಾಪಕರ್ಮವನ್ನು ನಾವು ಬಹಳ ದೊಡ್ಡದಾದಂತಹ ಪಾಪಕರ್ಮ ದುಷ್ಕರ್ಮವೆಂದು ನಾವು ಪರಿಗಣಿಸುತ್ತಿದ್ದೆವು. ಇದು ಅನಸ್ ರದಿಯಲ್ಲಾಹು ಹೇಳಿರುವಂತಹ ಆ ಕಾಲದಲ್ಲಿ ಹೇಳಿರುವಂತಹ ವಿಷಯವಾಗಿದೆ. ಅನಸ್ ರದಿಯಲ್ಲಾಹು ಇಂದಿನ ಕಾಲದ ಮುಸ್ಲಿಮರನ್ನು ನೋಡುತ್ತಿದ್ದರೆ ಅವರು ಯಾವ ರೀತಿಯಾದ ಟಿಪ್ಪಣಿಯನ್ನು ನೀಡುತ್ತಿದ್ದಾರೆ ಎಂಬುದನ್ನು ನಾವು ಅವಲೋಕಿಸಬೇಕಾದಂತಹ ವಿಷಯವಾಗಿದೆ. ಆತ್ಮೀಯ ಸಹೋದರರೇ, ನಾವು ಮಾಡುವಂತಹ ಪ್ರತಿಯೊಂದು ಕರ್ಮವನ್ನು ಅಲ್ಲಾಹು ನಮ್ಮ ಗ್ರಂಥದಲ್ಲಿ ಬರೆಯುತ್ತಿದ್ದಾನೆ. ಕಿಯಾಮತ್ತಿನ ದಿನದಂದು ಆ ಕರ್ಮ ಗ್ರಂಥದ ಪ್ರಕಾರ ಅಲ್ಲಾಹು ತೀರ್ಮಾನವನ್ನು ಮಾಡುವನು. ಈ ವ್ಯಕ್ತಿ ಸ್ವರ್ಗಕ್ಕೆ ಹೋಗಬೇಕಾಗಿದೆಯೋ ಅಥವಾ ನರಕಕ್ಕೆ ಹೋಗಬೇಕಾಗಿದೆಯೋ. ಕಿಯಾಮತ್ತಿನ ದಿನದಂದು ಮನುಷ್ಯನು ತಾನು ಮಾಡಿರುವಂತಹ ಪಾಪ ಕರ್ಮಗಳನ್ನು ಆ ಪುಸ್ತಕವನ್ನು ಗ್ರಂಥವನ್ನು ನೋಡಿ ಹೇಳುವುದೇನೆಂದರೆ, ಯಾ ವೈಲತನ ಮಾಲಿ ಹಾದಲ್ ಕಿತಾಬಿ ಲಾ ಯುಗಾದಿರು ಸಗೀರತು ವಲಾ ಕಬೀರ ಇಲ್ಲಾ ಅಹ್ಸಾ. ಅಯ್ಯೋ, ಈ ಪಾಪಕರ್ಮ, ಈ ಗ್ರಂಥವು ನಾನು ಮಾಡಿರುವಂತಹ ಪ್ರತಿಯೊಂದು ಚಿಕ್ಕ ಪಾಪಕರ್ಮವಾಗಲಿ, ಯಾವುದೇ ದೊಡ್ಡ ಪಾಪಕರ್ಮವಾಗಲಿ, ಚಿಕ್ಕ ಸತ್ಕಾರ್ಯವಾಗಲಿ, ದೊಡ್ಡ ಸತ್ಕಾರ್ಯವಾಗಲಿ, ಚಿಕ್ಕದಾಗಿರುವಂತಹ ದುಷ್ಕರ್ಮವಾಗಲಿ, ದೊಡ್ಡದಾಗಿರುವಂತಹ ದುಷ್ಕರ್ಮವಾಗಲಿ, ಪ್ರತಿಯೊಂದು ಈ ಪುಸ್ತಕವು, ಈ ಗ್ರಂಥವು ಬರೆದಿದೆಯೋ ಎಂದು ಆ ದಿನದಂದು ಪಶ್ಚಾತ್ತಾಪ ಪಡುವರು. ಕಿಯಾಮತ್ತಿನ ದಿನ ಬರುವ ಮುನ್ನ, ಮನುಷ್ಯನ ಮರಣ ಬರುವ ಮುನ್ನ ಮನುಷ್ಯನು ಪಾಪ ಕರ್ಮಗಳನ್ನು ಸಂಪೂರ್ಣವಾಗಿ ಬಿಟ್ಟು ಪುಣ್ಯ ಕರ್ಮಗಳನ್ನು ಮಾಡಬೇಕೆಂಬುದು ಈ ಎಲ್ಲ ಆಯತ್ ಮತ್ತು ಹದೀಸ್ಗಳ ಸಾರಾಂಶವಾಗಿದೆ. ಅಲ್ಲಾಹು ಪಾಪ ಕರ್ಮಗಳಿಂದ ನಮ್ಮನ್ನು, ನಮ್ಮ ಸಮಾಜವನ್ನು, ಸಮಾಜದ ಯುವಕ ಮತ್ತು ಯುವತಿಯರನ್ನು ಅಲ್ಲಾಹು ರಕ್ಷಿಸಲಿ. ಅಲ್ಲಾಹು ಪುಣ್ಯ ಕಾರ್ಯಗಳನ್ನು ಮಾಡುವಂತಹ ತೌಫೀಕ್ ದಯಪಾಲಿಸಲಿ. ವಿಶೇಷವಾಗಿ 5 ಸಮಯದ ನಮಾಜನ್ನು ಅದರ ಸಮಯಕ್ಕೆ ತಕ್ಕಂತೆ ಮಾಡುವಂತಹ ತೌಫೀಕ್ ಅಲ್ಲಾಹು ನಮ್ಮೆಲ್ಲರಿಗೂ ದಯಪಾಲಿಸಲಿ. ಅಲ್ಲಾಹು ತನ್ನ ಅನುಗ್ರಹಗಳನ್ನು ನಮ್ಮ ಮೇಲೆ ಅಲ್ಲಾಹು ಅವತೀರ್ಣಗೊಳಿಸಲಿ. ಎಲ್ಲಾ ರೀತಿಯಾದಂತಹ ರೋಗಗಳಿಂದ, ಎಲ್ಲಾ ರೀತಿಯಾದ ದುಃಖ ಮತ್ತು ತೊಂದರೆಗಳಿಂದ ಅಲ್ಲಾಹು ನಮ್ಮೆಲ್ಲರನ್ನು, ಮುಸ್ಲಿಮರನ್ನು ಅಲ್ಲಾಹು ರಕ್ಷಿಸಲಿ. ಆಮೀನ್. ವಾಖಿರು ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಇನ್ನಲ್ ಹಮ್ದಲಿಲ್ಲಾಹಿ ನಹ್ಮದುಹು ವ ನಸ್ತഈನುಹು ವ ನಸ್ತಗ್ಫಿರುಹು ವ ನಊದು ಬಿಲ್ಲಾಹಿ ಮಿನ್ ಶುರೂರಿ ಅನ್ಫುಸಿನಾ ವ ಮಿನ್ ಸಯ್ಯಿಆತಿ ಅಅಮಾಲಿನಾ. من يهده الله فلا مضل له ومن يضلل فلا هادي له واشهد ان لا اله الا الله واشهد ان محمدا عبده ورسوله. يا ايها الذين امنوا اتقوا الله حق تقاته ولا تموتن الا وانتم مسلمون. اعوذ بالله من الشيطان الرجيم. بسم الله الرحمن الرحيم. ان الله وملائكته يصلون على النبي يا ايها الذين امنوا صلوا عليه وسلموا تسليما. اللهم صل على محمد وعلى ال محمد كما صليت على ابراهيم وعلى ال ابراهيم انك حميد مجيد. اللهم بارك على محمد وعلى ال محمد كما باركت على ابراهيم وعلى ال ابراهيم انك حميد مجيد. ان الله يأمر بالعدل والاحسان وايتاء ذي القربى وينهى عن الفحشاء والمنكر والبغي يعظكم لعلكم تذكرون. واذكروا الله يذكركم وادعوه يستجب لكم والله يعلم ما تصنعون.